ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾದೇಶಿಗರ ವಿರುದ್ಧ ಸಮರವನ್ನ ಸಾರಿದೆ. ಆ ಬೇಟೆ ಈಗಲೂ ಕೂಡ ಮುಂದುವರೆದಿದೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ಗಳಲ್ಲೇ ಈ ಅಕ್ರಮ ಬಾಂಗ್ಲಾದೇಶಿಗರು, ಈ ನುಸುಳುಕೋರರು ನುಸುಳಿದ್ದಾರೆ, ಅಲ್ಲಿದ್ದಾರೆ ಅನ್ನುವಂತ ಮಾಹಿತಿ. ಅಪಾರ್ಟ್ಮೆಂಟ್ಗಳಲ್ಲೇ ಅಕ್ರಮ ವಲಸಿಗರು ಕೆಲಸ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕ್ ವರದಿಯ ಬಳಿಕ ಈಗ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಎಚ್ಚೆತ್ತುಕೊಂಡಿದೆ. ಅಕ್ರಮ ಬಾಂಗ್ಲಾ ಪ್ರಜೆಗಳ ಪತ್ತೆಗೆ ಅಸೋಸಿಯೇಷನ್ ಮುಂದಾಗ್ತಾ ಇದೆ. ಈ ಅಕ್ರಮವಾಗಿ ನುಸುಳುಕೊಂಡಂತವರು ಅಲ್ಲಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಾರೆ, ಅದರಲ್ಲೂ ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ. ಅದು ಗೊತ್ತಾದ ನಂತರದಲ್ಲಿ ಅಸೋಸಿಯೇಷನ್ ಎಚ್ಚೆತ್ತುಕೊಂಡಿದೆ. ಕೆಲಸಕ್ಕೆ ಸೇರಿಸಿಕೊಳ್ಳುವಾಗ ದಾಖಲೆ ಪಕ್ಕ ಪರಿಶೀಲನೆ ಮಾಡ್ತೀವಿ ಎಂದಿದ್ದಾರೆ. ಡೌಟ್ ಬಂದ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನ ಕೂಡ ನೀಡ್ತೇವೆ ಅಂತ ಅಸೋಸಿಯೇಷನ್ ಸದಸ್ಯ ಧನಂಜಯ್ ಮಾತಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು ಅಕ್ರಮ ಬಾಂಗ್ಲಾ ವಿಚಾರವಾಗಿ. ಅದಲ್ಲದೆ ಅಪಾರ್ಟ್ಮೆಂಟ್ಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಕೆಲಸ ಮಾಡ್ತಿದ್ದಾರೆ. ಈ ಒಂದು ವಿಚಾರವಾಗಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಸಭೆ ಮಾಡಿದರೆ, ಕೆಲವೊಂದು ಮಾರ್ಗಸೂಚಿ ತರಲು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಯಾರಾದ್ರೂ ಡೌಟ್ ಬಂದ್ರೆ ಪೊಲೀಸರಿಗೆ ಇನ್ನು ಮುಂದೆ ತಿಳಿಸ್ತಾರೆ ಅಂತ ಒಂದ್ ಕಡೆ ಹೇಳ್ತಿದ್ದಾರೆ. ನಮ್ಮ ಜೊತೆಗೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಸದಸ್ಯ ಧನಂಜಯ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು ಅಕ್ರಮ ವಲಸಿಗರು ಒಂದ್ ಕಡೆ ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮಸ್ಕಾರ. ರಿಪಬ್ಲಿಕ್ ಚಾನೆಲ್ ಅವರು ಈ ಒಂದು ವಿಚಾರವಾಗಿ ಅಕ್ರಮ ವಲಸಿಗರ ಬಗ್ಗೆ ಒಂದು ಆಂದೋಲನವನ್ನೇ ತಗೊಂಡಿದ್ದಾರೆ. ಅದಕ್ಕೆ ನಾನು ಶುಭಾಶಯವನ್ನ ಹೇಳ್ತೇನೆ. ಜೊತೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಸುಮಾರು 20% ನಿವಾಸಿಗಳು ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಯಾವಾಗ 20% ನಿವಾಸಿಗಳ ಅಪಾರ್ಟ್ಮೆಂಟ್ ವಾಸ ಮಾಡ್ತಿದ್ದಾಗ ಅಲ್ಲಿ ಕೆಲಸಗಾರರು ಬೇಕಾಗುತ್ತೆ. ಆ ಕೆಲಸಗಾರರನ್ನ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಸುಮಾರು ಕಂಪನೀಸ್ಗಳು ಎಂಗೇಜ್ ಆಗುತ್ತೆ. ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳ್ತೇವೆ. ಯಾರು ಕೆಲಸವನ್ನ ಕೊಡ್ತಾರೆ ಅವ್ರನ್ನ ಸರ್ವಿಸ್ ಪ್ರೊವೈಡರ್ ನಾವು ಕಂಪನೀಸ್ ಎಂಗೇಜ್ ಮಾಡಿದಾಗ ಆ ಕಂಪನಿ ವೆರಿಫಿಕೇಶನ್ ಮಾಡ್ತೇವೆ ನಾವು. ಯಾವ ಕಂಪನಿ ಅದು, ಕಂಪನಿ ಲಿಸ್ಟೆಡ್ ಆಗಿದೆಯಾ ಇಲ್ಲ ಅಂತ. ಅಲ್ಲಿ ಕೆಲಸ ಮಾಡೋರ್ದು ಐಡೆಂಟಿ ಕಾರ್ಡ್ಗಳಾಗ್ಬೋದು ಅಥವಾ ಅವರ ಒಂದು ಏನು ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ಅವರಿಗೆ PF ಇದೆಯಾ, ಗ್ರಾಚ್ಯುಟಿ, ಅದನ್ನೆಲ್ಲ ಚೆಕ್ ಮಾಡುವಂತ ವ್ಯವಸ್ಥೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಆಲ್ರೆಡಿ ಇದೆ. ಬಟ್ ಅದೇ ಅಕ್ರಮ ವಲಸಿಗರು ಅಂತ ಬಂದಾಗ ನೀವು ಹೇಳಿದಾಗೇನೆ ಡೂಪ್ಲಿಕೇಟ್ ಏನಾದ್ರು ಆಧಾರ್ ಕಾರ್ಡ್ಗಳನ್ನ ಮಾಡ್ಕೊಂಡಿದ್ರೆ ಅದನ್ನ ಕಂಡುಹಿಡಿಯುವಂತಹ ಒಂದು ವಿಧಾನ ಅಸೋಸಿಯೇಷನ್ಗಳಲ್ಲಿ ಇಲ್ಲ. ಯಾಕೆಂತ ಹೇಳಿದ್ರೆ ಅದು ನಮ್ಮ ಒಂದು ಲಿಮಿಟೇಷನ್ ಗೆ ಇದಾಗತ್ತೆ ಹೊರತು ನಾವು ಅದನ್ನ ಮಾಡೋ ಕೆಲಸಕ್ಕೆ ಬರಲ್ಲ. ಆದ್ರೆ ಏನಾದ್ರೂ ನಮಗೆ ಅನುಮಾನ ಬಂದ್ರೆ, ಇಂಥವರು ಅಕ್ರಮ ವಲಸಿಗರು ಅಂತ ಬಂದ್ರೆ ಇಮಿಡಿಯೇಟ್ ಆಗಿ ತಕ್ಷಣವಾಗಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ಕೊಡುವಂತಹ ವಿಧಾನವನ್ನ ನಾವು ಆಲ್ರೆಡಿ ಪಾಲಿಸ್ತಾ ಇದ್ದೇವೆ. ಸುಮಾರು ಅಪಾರ್ಟ್ಮೆಂಟ್ಗಳಲ್ಲಿ ಏನಾದ್ರೂ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಗೊತ್ತಾದ್ರೆ ತಕ್ಷಣ ಪೊಲೀಸ್ ಇಲಾಖೆಗೆ ಅದನ್ನ ತಲುಪಿಸುವಂತ ಕೆಲಸ ಮಾಡಲೇಬೇಕಾಗುತ್ತೆ. ಯಾರ್ದೋ ಒಬ್ಬ ಕೆಲಸಗಾರ ಅನುಮಾನ ಬಂದ್ರೆ ಇನ್ನು ಮುಂದೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುತ್ತೆ. ಖಂಡಿತ. ಈಗ ಮೊದಲೇ ನಮ್ಮ ಕಾಂಟ್ಯಾಕ್ಟ್ ಬಂದು ನಮ್ಮ ಸರ್ವಿಸ್ ಪ್ರೊವೈಡರ್. ಈಗ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಹೌಸ್ ಕೀಪಿಂಗ್ ಸರ್ವಿಸಸ್ ನ ಕೊಡೋರ್ನ ಎಂಗೇಜ್ ಮಾಡಿರ್ತೀವಿ. ಏನಾದ್ರೂ ಅನುಮಾನ ಬಂದ್ರೆ ಮೊದಲನೇದಾಗಿ ನಾವು ಪೊಲೀಸ್ ಇಲಾಖೆಗೆ ವಿಷಯ ತಿಳಿಸ್ಬಿಟ್ಟು ಜೊತೆನಲ್ಲಿ ಆ ಸರ್ವಿಸ್ ಪ್ರೊವೈಡರ್ಗೂ ಹೇಳ್ತೇವೆ, ಸ್ವಾಮಿ ನಮಗೆ ಈ ವ್ಯಕ್ತಿ ಬಗ್ಗೆ ನಮಗೆ ಅನುಮಾನ ಇದೆ, ದಯವಿಟ್ಟು ತಾವು ಸೂಕ್ತ ಕ್ರಮ ತಗೊಳ್ಳಿ ಅಂತ ಹೇಳಿ. ಅವ್ರೇನಾದ್ರೂ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ನಾವು ಪೊಲೀಸ್ ಇಲಾಖೆಗಂತೂ ತಲುಪಿಸಲೇಬೇಕು. ಯಾಕೆಂದ್ರೆ ಇದು ಅಕ್ರಮ ವಲಸಿಗರು ಜಾಸ್ತಿ ಆಗ್ತಾ ಇದ್ದಾರೆ. ಈ ಬಗ್ಗೆ ಸಭೆ ಮಾಡ್ತಾರೆ ಎಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳು. ನಾವು ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಮತ್ತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಕಡೆಯಿಂದ ಸೂಕ್ತ ಕ್ರಮವನ್ನ ನಾವು ಸೂಚನೆಯನ್ನ ಕೊಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ 20% ನಿವಾಸಿಗಳಿದ್ದಾರೆ. ಸೊ ಹಾಗಾಗಿ ಅವರ ಸುರಕ್ಷತೆ ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘದ ಹೊಣೆಯಾಗಿರುತ್ತೆ. ಇದಿಷ್ಟು ಅಪಾರ್ಟ್ಮೆಂಟ್ ನಿವಾಸಿ ಅಂದ್ರೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಸದಸ್ಯ ಧನಂಜಯ್ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ. ಅಕ್ರಮ ಬಾಂಗ್ಲಾ ಪ್ರಜೆಗಳ ಪತ್ತೆಗೆ ಅಸೋಸಿಯೇಷನ್ ಮುಂದಾಗ್ತಾ ಇದೆ. ಈ ಅಕ್ರಮವಾಗಿ ನುಸುಳುಕೊಂಡಂತವರು ಅಲ್ಲಲ್ಲಿ ಕೆಲಸ ಮಾಡೋದಕ್ಕೆ ಹೋಗ್ತಾರೆ, ಅದರಲ್ಲೂ ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡಿಕೊಂಡಿದ್ದಾರೆ ಅನ್ನೋ ಮಾಹಿತಿ. ಅದು ಗೊತ್ತಾದ ನಂತರದಲ್ಲಿ ಅಸೋಸಿಯೇಷನ್ ಎಚ್ಚೆತ್ತುಕೊಂಡಿದೆ. ಕೆಲಸಕ್ಕೆ ಸೇರಿಸಿಕೊಳ್ಳುವಾಗ ದಾಖಲೆ ಪಕ್ಕ ಪರಿಶೀಲನೆ ಮಾಡ್ತೀವಿ ಎಂದಿದ್ದಾರೆ. ಡೌಟ್ ಬಂದ ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನ ಕೂಡ ನೀಡ್ತೇವೆ ಅಂತ ಅಸೋಸಿಯೇಷನ್ ಸದಸ್ಯ ಧನಂಜಯ್ ಮಾತಾಡಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು ಅಕ್ರಮ ಬಾಂಗ್ಲಾ ವಿಚಾರವಾಗಿ. ಅದಲ್ಲದೆ ಅಪಾರ್ಟ್ಮೆಂಟ್ಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಕೆಲಸ ಮಾಡ್ತಿದ್ದಾರೆ. ಈ ಒಂದು ವಿಚಾರವಾಗಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಸಭೆ ಮಾಡಿದರೆ, ಕೆಲವೊಂದು ಮಾರ್ಗಸೂಚಿ ತರಲು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಯಾರಾದ್ರೂ ಡೌಟ್ ಬಂದ್ರೆ ಪೊಲೀಸರಿಗೆ ಇನ್ನು ಮುಂದೆ ತಿಳಿಸ್ತಾರೆ ಅಂತ ಒಂದ್ ಕಡೆ ಹೇಳ್ತಿದ್ದಾರೆ. ನಮ್ಮ ಜೊತೆಗೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಸದಸ್ಯ ಧನಂಜಯ್ ಇದ್ದಾರೆ, ಮಾತಾಡಿಸ್ತೀನಿ. ಸರ್, ಒಂದ್ ಕಡೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು ಅಕ್ರಮ ವಲಸಿಗರು ಒಂದ್ ಕಡೆ ಅಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮಸ್ಕಾರ. ರಿಪಬ್ಲಿಕ್ ಚಾನೆಲ್ ಅವರು ಈ ಒಂದು ವಿಚಾರವಾಗಿ ಅಕ್ರಮ ವಲಸಿಗರ ಬಗ್ಗೆ ಒಂದು ಆಂದೋಲನವನ್ನೇ ತಗೊಂಡಿದ್ದಾರೆ. ಅದಕ್ಕೆ ನಾನು ಶುಭಾಶಯವನ್ನ ಹೇಳ್ತೇನೆ. ಜೊತೆಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಸುಮಾರು 20% ನಿವಾಸಿಗಳು ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ.
ಯಾವಾಗ 20% ನಿವಾಸಿಗಳ ಅಪಾರ್ಟ್ಮೆಂಟ್ ವಾಸ ಮಾಡ್ತಿದ್ದಾಗ ಅಲ್ಲಿ ಕೆಲಸಗಾರರು ಬೇಕಾಗುತ್ತೆ. ಆ ಕೆಲಸಗಾರರನ್ನ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಸುಮಾರು ಕಂಪನೀಸ್ಗಳು ಎಂಗೇಜ್ ಆಗುತ್ತೆ. ಸರ್ವಿಸ್ ಪ್ರೊವೈಡರ್ಸ್ ಅಂತ ಹೇಳ್ತೇವೆ. ಯಾರು ಕೆಲಸವನ್ನ ಕೊಡ್ತಾರೆ ಅವ್ರನ್ನ ಸರ್ವಿಸ್ ಪ್ರೊವೈಡರ್ ನಾವು ಕಂಪನೀಸ್ ಎಂಗೇಜ್ ಮಾಡಿದಾಗ ಆ ಕಂಪನಿ ವೆರಿಫಿಕೇಶನ್ ಮಾಡ್ತೇವೆ ನಾವು. ಯಾವ ಕಂಪನಿ ಅದು, ಕಂಪನಿ ಲಿಸ್ಟೆಡ್ ಆಗಿದೆಯಾ ಇಲ್ಲ ಅಂತ. ಅಲ್ಲಿ ಕೆಲಸ ಮಾಡೋರ್ದು ಐಡೆಂಟಿ ಕಾರ್ಡ್ಗಳಾಗ್ಬೋದು ಅಥವಾ ಅವರ ಒಂದು ಏನು ಪ್ಯಾನ್ ಕಾರ್ಡ್ ಆಗಿರ್ಬೋದು ಅಥವಾ ಅವರಿಗೆ PF ಇದೆಯಾ, ಗ್ರಾಚ್ಯುಟಿ, ಅದನ್ನೆಲ್ಲ ಚೆಕ್ ಮಾಡುವಂತ ವ್ಯವಸ್ಥೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗಳ ಆಲ್ರೆಡಿ ಇದೆ. ಬಟ್ ಅದೇ ಅಕ್ರಮ ವಲಸಿಗರು ಅಂತ ಬಂದಾಗ ನೀವು ಹೇಳಿದಾಗೇನೆ ಡೂಪ್ಲಿಕೇಟ್ ಏನಾದ್ರು ಆಧಾರ್ ಕಾರ್ಡ್ಗಳನ್ನ ಮಾಡ್ಕೊಂಡಿದ್ರೆ ಅದನ್ನ ಕಂಡುಹಿಡಿಯುವಂತಹ ಒಂದು ವಿಧಾನ ಅಸೋಸಿಯೇಷನ್ಗಳಲ್ಲಿ ಇಲ್ಲ. ಯಾಕೆಂತ ಹೇಳಿದ್ರೆ ಅದು ನಮ್ಮ ಒಂದು ಲಿಮಿಟೇಷನ್ ಗೆ ಇದಾಗತ್ತೆ ಹೊರತು ನಾವು ಅದನ್ನ ಮಾಡೋ ಕೆಲಸಕ್ಕೆ ಬರಲ್ಲ. ಆದ್ರೆ ಏನಾದ್ರೂ ನಮಗೆ ಅನುಮಾನ ಬಂದ್ರೆ ಇಂಥವ್ರು ಅಕ್ರಮ ವಲಸಿಗರು ಅಂತ ಬಂದ್ರೆ ಇಮಿಡಿಯೇಟ್ ಆಗಿ ತಕ್ಷಣವಾಗಿ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಸೂಚನೆಯನ್ನ ಕೊಡುವಂತಹ ವಿಧಾನವನ್ನ ನಾವು ಆಲ್ರೆಡಿ ಪಾಲಿಸ್ತಾ ಇದ್ದೇವೆ. ಸುಮಾರು ಅಪಾರ್ಟ್ಮೆಂಟ್ಗಳಲ್ಲಿ ಏನಾದ್ರೂ ಕ್ರಿಮಿನಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಗೊತ್ತಾದ್ರೆ ತಕ್ಷಣ ಪೊಲೀಸ್ ಇಲಾಖೆಗೆ ಅದನ್ನ ತಲುಪಿಸುವಂತ ಕೆಲಸ ಮಾಡಲೇಬೇಕಾಗುತ್ತೆ. ಯಾರ್ದೋ ಒಬ್ಬ ಕೆಲಸಗಾರ ಅನುಮಾನ ಬಂದ್ರೆ ಇನ್ನು ಮುಂದೆ ಪೊಲೀಸ್ ಇಲಾಖೆ ಮಾಹಿತಿ ನೀಡ್ತಾರೆ. ಖಂಡಿತ. ಈಗ ಮೊದಲೇ ನಮ್ಮ ಪಾಯಿಂಟ್ ಬಂದು ನಮ್ಮ ಸರ್ವಿಸ್ ಪ್ರೊವೈಡರ್. ಈಗ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಒಬ್ಬ ಹೌಸ್ ಕೀಪಿಂಗ್ ಸರ್ವಿಸಸ್ ನ ಕೊಡೋರ್ನ ಎಂಗೇಜ್ ಮಾಡಿರ್ತೇವೆ. ಏನಾದ್ರೂ ಅನುಮಾನ ಬಂದ್ರೆ ಮೊದಲನೇದಾಗಿ ನಾವು ಪೊಲೀಸ್ ಇಲಾಖೆಗೆ ವಿಷಯ ತಿಳಿಸ್ಬಿಟ್ಟು ಜೊತೆನಲ್ಲಿ ಆ ಸರ್ವಿಸ್ ಪ್ರೊವೈಡರ್ಗೂ ಹೇಳ್ತೇವೆ, ಸ್ವಾಮಿ ನಮಗೆ ಈ ವ್ಯಕ್ತಿ ಬಗ್ಗೆ ನಮಗೆ ಅನುಮಾನ ಇದೆ, ದಯವಿಟ್ಟು ತಾವು ಸೂಕ್ತ ಕ್ರಮ ತಗೊಳ್ಳಿ ಅಂತೇಳಿ. ಅವ್ರೇನಾದ್ರೂ ಕ್ರಮ ತಗೊಂಡಿಲ್ಲ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ನಾವು ಪೊಲೀಸ್ ಇಲಾಖೆಗಂತೂ ತಲುಪಿಸಲೇಬೇಕು. ಯಾಕಂದ್ರೆ ಇದು ಅಕ್ರಮ ವಲಸಿಗರು ಜಾಸ್ತಿ ಆಗ್ತಾ ಇದ್ದಾರೆ. ಈ ಬಗ್ಗೆ ಸಭೆ ಮಾಡ್ತಾರೆ ಎಲ್ಲ ಅಪಾರ್ಟ್ಮೆಂಟ್ ನಿವಾಸಿಗಳು. ನಾವು ಕರ್ನಾಟಕ ಮನೆ ಗ್ರಾಹಕರ ವೇದಿಕೆ ಮತ್ತು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಕಡೆಯಿಂದ ಸೂಕ್ತ ಕ್ರಮವನ್ನ ನಾವು ಸೂಚನೆಯನ್ನ ಕೊಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ 20% ನಿವಾಸಿಗಳಿದ್ದಾರೆ. ಸೊ ಹಾಗಾಗಿ ಅವರ ಸುರಕ್ಷತೆ ಅಪಾರ್ಟ್ಮೆಂಟ್ ನಿವಾಸಿಗಳ ಸಂಘದ ಹೊಣೆಯಾಗಿರುತ್ತೆ. ಇದಿಷ್ಟು ಅಪಾರ್ಟ್ಮೆಂಟ್ ನಿವಾಸಿ ಅಂದ್ರೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಸದಸ್ಯ ಧನಂಜಯ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ.